Worst, best, average cases of time complexity. We are discussing the worst case, best case, and average case time complexity. First one is worst case. Worst case time complexity is a time complexity when algorithm takes maximum amount of time to runs to its completion. ವರ್ಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತಂದರೆ ಒಂದು ಅಲ್ಗಾರಿದಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಜಾಸ್ತಿ ಟೈಮು ಮ್ಯಾಕ್ಸಿಮಮ್ ಲಾರ್ಜ್ ಅಮೌಂಟ್ ಆಫ್ ಟೈಮ್ ತಗೊಳುತ್ತಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಅದಕ್ಕೆ ನಾವು ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕಾಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇದೊಂದು ಲೀನಿಯರ್ ಸರ್ಚ್ ಅಲ್ಗಾರಿದಮ್ನ ಇಲ್ಲಿ ಮೆನ್ಷನ್ ಮಾಡಿ ತೋರಿಸಿದ್ದೀನಿ. ಲೀನಿಯರ್ ಸರ್ಚ್ ಅಂದರೆ ಸೀಕ್ವೆನ್ಷಿಯಲ್ ಸರ್ಚ್. ಒನ್ ಬೈ ನಾವು ಎಲಿಮೆಂಟ್ ಇರುತ್ತೆ, ಆ ಎಲಿಮೆಂಟ್ನ ಸರ್ಚ್ ಮಾಡ್ಕೊತ ಹೋಗ್ತೀವಿ. ನಮ್ಮ ಕೀ ಎಲಿಮೆಂಟಿಗೆ ಅದು ಮ್ಯಾಚ್ ಆಗಿದ್ರೆ ಅದರದ್ದು ಇಂಡೆಕ್ಸ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಅಲ್ಗಾರಿದಮ್ ಏನಂದರೆ ಲೀನಿಯರ್ ಸರ್ಚ್. ಇಲ್ಲಿ ಫಾರ್ ಲೂಪ್ ಇದೆ. ಫಾರ್ ಐ ಈಸ್ ಈಕ್ವಲ್ ಟು 0, ಐ ಈಸ್ ಲೆಸ್ ದೆನ್ n-1, i ಪ್ಲಸ್ ಪ್ಲಸ್. and condition if x of I is equal to key then return I. x of I array. ಆಮೇಲೆ ಕೀ ಅಂತಂದರೆ ನಾವು ಏನು ಸರ್ಚಿಂಗ್ ಎಲಿಮೆಂಟ್ ಮಾಡ್ತಾ ಇರ್ತೀವಲ್ಲ ಅದು ಆ ಎಲಿಮೆಂಟದ ವೇರಿಯೇಬಲ್ ನೇಮ್ ಕೀ. ಅವೆರಡು ಮ್ಯಾಚ್ ಆಯ್ತು ಅಂತಂದರೆ ಅದು ಯಾವ ಇಂಡೆಕ್ಸ್ನಲ್ಲಿ ಇರುತ್ತೆ ಆ ಇಂಡೆಕ್ಸ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಲೀನಿಯರ್ ಸರ್ಚ್ದು ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ತೊಗೊಂಡಿದ್ದೀನಿ. 7, 3, 2, 5, 6, 1, 4. ಕೀ ಎಲಿಮೆಂಟ್ ಈಸ್ ಈಕ್ವಲ್ ಟು 4. ಸೊ ನಾವು ಸರ್ಚ್ ಮಾಡಬೇಕಾದಾಗ ಲೀನಿಯರ್ ಸರ್ಚ್ ಅಂತಂದರೆ ಫಸ್ಟಿಂದ ಸರ್ಚ್ ಮಾಡ್ಕೊತಾ ಹೋಗ್ತೀವಿ. ಫಸ್ಟ್ ಎಲಿಮೆಂಟ್ ಏನಿದೆ 7 ಇದೆ. 7 4ಗೆ ಈಕ್ವಲ್ ಇದೆಯಾ ಇಲ್ಲ. ಸೊ ಅದಕ್ಕೆ ಏನಾಗುತ್ತೆ, ನೆಕ್ಸ್ಟ್ ಎಲಿಮೆಂಟಿಗೆ ಹೋಗುತ್ತಾ. ನೆಕ್ಸ್ಟ್ ಎಲಿಮೆಂಟ್ ಏನು 3 ಮತ್ತು 4 ಈಕ್ವಲ್ ಇದೆಯಾ, ನೋ. ಸೊ ಗೋ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ 2 ಮತ್ತು 4 ಈಕ್ವಲ್ ಇದೆಯಾ ಇಲ್ಲ, ನೆಕ್ಸ್ಟ್ ಸ್ಟೇಟ್ಮೆಂಟ್. 5 ಮತ್ತು 4 ಈಕ್ವಲ್ ಇಲ್ಲ. ಸೊ ಈ ಥರ ಕಂಟಿನ್ಯೂ ಚೆಕ್ ಮಾಡ್ಕೊತಾ ಹೋಗುತ್ತೆ. ನೋಡಿ ಲಾಸ್ಟ್ ಎಲಿಮೆಂಟು 4 ಇದೆ. 4 ಮತ್ತು ನಮ್ಮ ಸರ್ಚಿಂಗ್ ಕೀ ಎಲಿಮೆಂಟು 4 ಈಕ್ವಲ್ ಇದೆ. ಸೊ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಇಂಡೆಕ್ಸ್ ನಂಬರು ಡಿಸ್ಪ್ಲೇ ಆಗುತ್ತೆ. ಸೊ ಇದು ಈ ಲಾಸ್ಟ್ ಎಲಿಮೆಂಟ್ ಎಲಿಮೆಂಟ್ ಮಟ್ಟನೂ ನಾವು ಇದನ್ನು ಸರ್ಚ್ ಮಾಡ್ಕೊತಾ ಹೋದ್ವಿ. ಸೊ ಇಲ್ಲಿ ಏನು ಟೈಮ್ ಎಷ್ಟು ತೊಗೊಳ್ತು, ಲಾರ್ಜ್ ಅಮೌಂಟ್ ಆಫ್ ಟೈಮ್ ತೊಗೊಳ್ತು, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಟೈಮ್ ತೊಗೊಳ್ತು. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಸೊ ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿನ ನಾವು ಯಾವ ಥರ ಡಿನೋಟ್ ಮಾಡ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಕ್ಯಾಪಿಟಲ್ ಸಿ ವರ್ಸ್ಟ್ ಈಸ್ ಈಕ್ವಲ್ ಟು ಅಂತ ಮಾಡ್ತೀವಿ. ಸೊ ಈ ಕ್ಯಾಪಿಟಲ್ ಸಿ ವರ್ಸ್ಟ್ ಈಸ್ ಈಕ್ವಲ್ ಟು ಏನು ಅಂತಂದರೆ ಲೀನಿಯರ್ ಸರ್ಚ್ ಅಲ್ಗಾರಿದಮ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನು ಅಂತಂದರೆ ಅಂದರೆ ನಂಬರ್ ಮಟ್ಟನೂ ಅದು ಎಲ್ಲ ನಂಬರ್ನೂ ಅದು ಚೆಕ್ ಮಾಡ್ಕೊತ ಬಂತು. ಅದಕ್ಕೆ ಇದರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನು n. ಸೊ ವರ್ಸ್ಟ್ ಕೇಸ್ ಈಸ್ ಈಕ್ವಲ್ ಟು ಬಿಗ್ O ಆಫ್ n. ನೆಕ್ಸ್ಟ್ ಕೇಸ್ ಈಸ್ ಅ ಬೆಸ್ಟ್ ಕೇಸ್. Best case time complexity is a time complexity when a algorithm runs for a short time. ಈ ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿದಲ್ಲಿ ದ ಅಲ್ಗಾರಿದಮ್ನು ಎಕ್ಸಿಕ್ಯೂಟ್ ಆಗೋದಕ್ಕೆ ವೆರಿ ಮಿನಿಮಮ್ ಅಮೌಂಟ್ ಆಫ್ ಟೈಮ್ ತೊಗೊಳುತ್ತಾ, ಶಾರ್ಟ್ ಅಮೌಂಟ್ ಆಫ್ ಟೈಮ್ ತೊಗೊಳುತ್ತಾ ಎಕ್ಸಿಕ್ಯೂಟ್ ಆಗೋದಕ್ಕೆ, ರನ್ ಆಗೋದಕ್ಕೆ. ಅದಕ್ಕೆ ನಾವು ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಲೀನಿಯರ್ ಸರ್ಚ್ ಅಲ್ಗಾರಿದಮ್ದೇ ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎಲಿಮೆಂಟು ಸೇಮ್ ಇದೆ. ಸರ್ಚಿಂಗ್ ಕೀ ಎಲಿಮೆಂಟ್ ಏನಿದೆ 7 ಇದೆ. ಸೊ ಫಸ್ಟ್ ಎಲಿಮೆಂಟಿಂದ ನಾವು ಚೆಕ್ ಮಾಡ್ಕೊತ ಬರ್ತೀವಿ. ಫಸ್ಟ್ ಎಲಿಮೆಂಟು 7 ಇದೆ, ಸರ್ಚಿಂಗ್ ಕೀ ಎಲಿಮೆಂಟು 7 ಇದೆ. ಸೊ ಫಸ್ಟಿಗೆ ಮ್ಯಾಚ್ ಆಗಿಬಿಡ್ತು ಅಂತಂದರೆ ಏನು, ನಮ್ಮದು ಎಕ್ಸಿಕ್ಯೂಷನ್ ಟೈಮ್ ಎಷ್ಟು ತೊಗೊಳ್ತು, ವೆರಿ ಶಾರ್ಟ್ ಅಮೌಂಟ್ ಆಫ್ ಟೈಮ್ ತೊಗೊಳ್ತು. ಸೊ ಈ ಥರ ಟೈಮ್ ಕಾಂಪ್ಲೆಕ್ಸಿಟಿಗೆ ನಾವೇನು ಹೇಳ್ತೀವಿ, ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿನ ನಾವು ರೆಪ್ರೆಸೆಂಟಿಂಗ್ ಮಾಡ್ತೀವಿ ಅಂದರೆ ಸಿ ಬೆಸ್ಟ್ ಈಸ್ ಈಕ್ವಲ್ ಟು 1 ಏನು ಅಂತಂದರೆ ಲೀನಿಯರ್ ಸರ್ಚ್ ಅಲ್ಗಾರಿದಮ್ದು ಟೈಮ್ ಕಾಂಪ್ಲೆಕ್ಸಿಟಿ ಫಸ್ಟ್ ಎಲಿಮೆಂಟ್ನಲ್ಲೇ ಅದು ಫೈಂಡ್ ಔಟ್ ಮಾಡ್ಕೊಳ್ತು. ಅದಕ್ಕೆ ನಾವು ಸಿ ಬೆಸ್ಟ್ ಈಸ್ ಈಕ್ವಲ್ ಟು 1 ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್ average case time complexity. ಈ average case time complexity
is this type of time complexity gives information about the behavior of an algorithm on specific or random input. ಇದು ಡಿಫ್ರೆಂಟ್ ಟೈಪ್ ಇರುತ್ತೆ. ಸಮ್ ಸ್ಪೆಸಿಫಿಕ್ ಅಲ್ಗಾರಿದಮ್ಗಷ್ಟೇ ಇದು ಆಗಿರುತ್ತೆ. ಎವ್ರೇಜ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಇರುತ್ತೆ. ಆರ್ ರ್ಯಾಂಡಮ್ ಇನ್ಪುಟ್ ತೊಗೊಂಡಿದ್ರೆ ಈ ಥರ ಆಗುತ್ತೆ. ಎವ್ರೇಜ್ ಟೈಮ್ ಕಾಂಪ್ಲೆಕ್ಸಿಟಿದಲ್ಲಿ ನಮಗೆ ರಿಸಲ್ಟ್ ಸಿಗ್ಬೋದು, ಇಲ್ಲ ಸಿಗೋಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಲೀನಿಯರ್ ಸರ್ಚ್ದೇ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎವ್ರೇಜ್ ಟೈಮ್ ಕಾಂಪ್ಲೆಕ್ಸಿಟಿನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಇದರಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಲೆಟ್ ಪಿ ಈಸ್ ಕನ್ಸಿಡರ್ ಈಸ್ ಎ ಸಕ್ಸಸ್ಫುಲ್ ಸರ್ಚ್. ಪ್ರೊಬ್ಯಾಬಿಲಿಟಿ ಆಫ್ ಸಕ್ಸಸ್ಫುಲ್ ಸರ್ಚ್ ಪಿ ಎಲ್ಮೆಂಟಿಗೆ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎನ್ ಅಂತ ತೊಗೊಂಡಿದ್ದೀನಿ. ಎದಕ್ಕಂದರೆ ದ ಟೋಟಲ್ ನಂಬರ್ ಆಫ್ ಎಲ್ಮೆಂಟ್ ಇನ್ ದ ಲೀಸ್ಟ್ ಅಂತೇಳಿ. ಆ್ಯಂಡ್ ನೆಕ್ಸ್ಟ್ ಪಿ ಬೈ ಎನ್ the first match element found in the list ith position. ಓಕೆ, ಫಸ್ಟಿಗೆ ನಮಗೊಂದು ಎಲಿಮೆಂಟ್ ಸಿಕ್ಕಿದೆ, ಎಲ್ಲಿ ಸಿಕ್ಕಿದೆ ಗೊತ್ತಿಲ್ಲ. ಸೊ ಪಿ ಬೈ ಎನ್ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 1 ಮೈನಸ್ ಪಿ, ದಿಸ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಅನ್ಸಕ್ಸಸ್ಫುಲ್ ಸರ್ಚ್ ಇನ್ ದ ಲಿಸ್ಟ್ ಆಫ್ ಎಲಿಮೆಂಟ್. ನಾವು ಒಂದು ಸರ್ಚ್ ಮಾಡಬೇಕಾದಾಗ ನಮಗೆ ಎಲಿಮೆಂಟು ಸಿಗ್ತಾ ಇಲ್ಲ, ಅದರದ್ದು ಪ್ರೊಬ್ಯಾಬಿಲಿಟಿ 1 ಮೈನಸ್ ಪಿ ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಆವ್ರೇಜ್ ಕೇಸ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಸಕ್ಸಸ್ಫುಲ್ ಸರ್ಚ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಅನ್ಸಕ್ಸಸ್ಫುಲ್ ಸರ್ಚ್. ಇದನ್ನು ನಾವು ಕ್ಲಿಯರಾಗಿ ಎಲ್ಲ ಎಲಿಮೆಂಟ್ ಹಾಕಿದಾಗ ಸಿ ಆವ್ರೇಜ್ ಆಫ್ ಎನ್ ಈಸ್ ಈಕ್ವಲ್ ಟು, ಎನ್ ಅಂದರೆ ಎಲಿಮೆಂಟ್ ಈಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್ ಪ್ರೊಬ್ಯಾಬಿಲಿಟಿ 1 ಇಂಟು ಪಿ ಬೈ ಎನ್ ಪ್ಲಸ್ 2 ಇಂಟು ಪಿ ಬೈ ಎನ್ ಪ್ಲಸ್ ಅಪ್ ಟು ಎನ್ ಮಟ್ಟ ಪಿ ಬೈ ಎನ್, ಐ ಇಂಟು ಪಿ ಬೈ ಎನ್. ಇದೇನಂತಂದರೆ ಸಕ್ಸಸ್ಫುಲ್ ಸರ್ಚ್ ಅಂದರೆ ನಮಗೆ ಎಲಿಮೆಂಟ್ ಸಿಕ್ಕಿದೆ ಅಂಥೇಳಿ. ಯಾವ ಪ್ಲೇಸ್ನಲ್ಲಿ ಸಿಕ್ಕಿದೆ ಗೊತ್ತಿಲ್ಲ, ಅದನ್ನೇ ನಾವು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ. ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಅನ್ಸಕ್ಸಸ್ಫುಲ್ ಸರ್ಚ್ನ ಬರಿತಾ ಇದ್ದೀವಿ. ಸೊ ಪ್ಲಸ್ ಎನ್ ಈಸ್ ಅ ನಂಬರ್ ಆಫ್ ಎಲಿಮೆಂಟ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಸರ್ಚ್ ಈಸ್ ಅ 1 ಮೈನಸ್ ಪಿ. ದಿಸ್ ಈಸ್ ಅ ಫೈಂಡ್ ಔಟಿಂಗ್ ದ ಸಿ ಆವ್ರೇಜ್ ಟೈಮ್ ಕಾಂಪ್ಲೆಕ್ಸಿಟಿ ಫೈಂಡ್ ಔಟ್ ಮಾಡೋದು ಲೀನಿಯರ್ ಸರ್ಚಿಂದು ಫಾರ್ಮುಲಾ. ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಪಿ ಬೈ ಏನಾಗುತ್ತೆ, ಕಾಮನ್ ತೊಗೊಂಡಿದ್ದೀವಿ. ಪಿ ಬೈ ಕಾಮನ್ ಬ್ರ್ಯಾಕೆಟ್ನಲ್ಲಿ 1 ಪ್ಲಸ್ 2 ಪ್ಲಸ್ ಅಪ್ ಟು ಎನ್ ಎಲಿಮೆಂಟ್ ಪ್ಲಸ್ ಎನ್ ಇಂಟು 1 ಮೈನಸ್ ಪಿ ಈಸ್ ಅ ಅನ್ಸಕ್ಸಸ್ಫುಲ್ ಸರ್ಚ್. ದಿಸ್ ಈಸ್ ಈಕ್ವಲ್ ಟು ಪಿ ಬೈ ಎನ್ ಕಾಮನ್ ಇದೆ ಆ್ಯಂಡ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಅಪ್ ಟು ಎನ್ ಮಟ್ಟ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಮ್ಯಾಥಮೆಟಿಕಲ್ ಇಂಡಕ್ಷನ್ನಲ್ಲಿ ಫಾರ್ಮುಲಾದಲ್ಲಿ ಸಿಗುತ್ತೆ. ಇದು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ಎನ್ ಇಂಟು 1 ಮೈನಸ್ ಪಿ. ಸೊ ಆವ್ರೇಜ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಲೀನಿಯರ್ ಸರ್ಚ್ ಈಸ್ ಈಕ್ವಲ್ ಟು ಪಿ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ಅನ್ಸಕ್ಸಸ್ಫುಲ್ ಸರ್ಚ್ ಆಫ್ ಎನ್ ಆಫ್ 1 ಮೈನಸ್ ಪಿ. ಸೊ ದ್ಯಾಟ್ ಈಸ್ ದ ಫಾರ್ಮುಲಾ. ಇಫ್ ಪಿ ಈಸ್ ಈಕ್ವಲ್ ಟು 0 ಅಂದರೆ ನಮಗೆ ಸರ್ಚಿಂಗ್ ಎಲಿಮೆಂಟು ಸಿಗ್ತಾ ಇಲ್ಲ ಅಂತ. ಅವಾಗ ನಮಗೇನಾಗುತ್ತೆ, ಸಿ ಆವ್ರೇಜ್ ಈಸ್ ಈಕ್ವಲ್ ಟು ಪಿ ಪ್ಲೇಸ್ನಲ್ಲಿ ನಾವು 0 ಫಿಲ್ ಮಾಡಿದಾಗ ನಮಗೆ ಎನ್ ಸಿಗುತ್ತೆ. ಸೊ ಎನ್ ಎಲಿಮೆಂಟ್ನಲ್ಲಿ ನಮಗೆ ಯಾವುದೇ ಸಕ್ಸಸ್ಫುಲ್ ಎಲಿಮೆಂಟು ಸಿಕ್ಕಿಲ್ಲ. ಸೊ ಎಲ್ಲ ಎಲಿಮೆಂಟ್ನು ನಾವು ಸರ್ಚ್ ಮಾಡ್ತಾ ಇದ್ದೀವಿ. that is the average case time complexity of linear search. ಸಪೋಸ್ ನಾವು ಸರ್ಚ್ ಮಾಡ್ತಿರೋ ಎಲಿಮೆಂಟು ನಮಗೆ ಸಿಕ್ತು ಅಂತಂದರೆ, ಫೌಂಡ್ ಆಯಿತು ಅಂತಂದರೆ ಪಿ ಈಸ್ ಈಕ್ವಲ್ ಟು 1 ಅಂತ ಕೊಡ್ತೀವಿ. ಸೊ ಪಿ ಈಸ್ ಈಕ್ವಲ್ ಟು 1 ಇರೋ ಆ ಫಾರ್ಮುಲಾದಲ್ಲೆಲ್ಲ ಫಿಲ್ಲಪ್ ಮಾಡಬೇಕು. ಸಿ ಆ್ಯಾವ್ರೇಜ್ ಆಫ್ ಎನ್ ಈಸ್ ಈಕ್ವಲ್ ಟು 1 ಅದರದ್ದು ಫಿಲ್ಲಪ್ ಮಾಡಿದಾಗ ಎನ್ ಪ್ಲಸ್ 1 ಬೈ 2 ಅಂದರೆ ಎನ್ ಪ್ಲಸ್ 1 ಬೈ 2 ಇಷ್ಟು ಎಲಿಮೆಂಟ್ನಲ್ಲಿ ಈ ಪ್ಲೇಸ್ನಲ್ಲಿ ಎಲ್ಲೋ ಒಂದು ನಮಗೆ ಸರ್ಚಿಂಗ್ ಎಲಿಮೆಂಟ್ ಸಿಗುತ್ತೆ ಅಂತ ಅರ್ಥ. ಸೊ ಆವ್ರೇಜ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಲೀನಿಯರ್ ಸರ್ಚ್ ಈಸ್ ಈಕ್ವಲ್ ಟು ಬಿಗ್ O ಆಫ್ ಎನ್. So thank you for watching the video.